ಹಾಯ್ ಹಲೋ ವೆಲ್ಕಮ್ ಟು ಸಾಯಿ ಆಕ್ಯೂ ಪ್ರೆಜರ್ ಮತ್ತು ಮುದ್ರಾ ಥೆರಪಿ. ಸೊ ಇಂದಿನ ಟಾಪಿಕ್ ಬಂದು ಹಿಕಪ್ಸ್ ಅಥವಾ ಬಿಕ್ಕಳಿಕೆ ಬರಲಿಕ್ಕೆ ಕಾರಣ ಮಕ್ಕಳಲ್ಲಿ ಬರ್ತಾ ಇರುತ್ತೆ ಮತ್ತು ದೊಡ್ಡವರಲ್ಲಿ ಕೂಡ ಮತ್ತೆ ಸಾಧ್ಯ ಇರುತ್ತೆ. ಈ ಬಿಕ್ಕಳಿಕೆ ಬರಲಿಕ್ಕೆ ಕಾರಣ ನಮ್ಮಲ್ಲಿ ಆಗಿರುವಂಥ ಡ್ರೈನೆಸ್ ಅಂತ ಕರಿತೀವಿ. ಲಂಗ್ಸ್ ಡ್ರೈನೆಸ್ ಇರ್ಬೋದು ಅಥವಾ ಸ್ಟಮಕ್ ಹೀಟ್ ಜಾಸ್ತಿ ಆದಾಗ ನೀರಿನಂಶ ಕಮ್ಮಿ ಆದ ಬಾಡಿ ಒಳಗೆ ಏನಾಗುತ್ತೆ ನಮಗೆ ಬಿಕ್ಕಳಿಕೆ ಬರ್ತಾ ಇದೆ. ಅದನ್ನು ಹಿಕಪ್ಸ್ ಅಂತ ಕರಿತೀವಿ. ಈ ಹಿಕಪ್ಸನ್ನು ನಾನು ಚೊಕ್ಕದಾಗಿ ಬೇರೆ ಪಾಯಿಂಟ್ಸ್ಗಳಿದ್ದಾವೆ, ಬಟ್ ನಾವು ಇವತ್ತಿನ ಏನಪ್ಪ ಅಂದರೆ ಇಮಿಡಿಯೇಟ್ ನಿಮ್ಮಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಟ್ರೀಟ್ಮೆಂಟ್ ಯಾವುದು ಮಾಡ್ಬೋದು ಅನ್ನೋದಕ್ಕೆ ಒಂದು 3 ಪಾಯಿಂಟ್ಸಲ್ಲಿ ನಾನು ಹೇಳ್ಕೊಟ್ಟಿರ್ತೀನಿ. ಆ 3 ಪಾಯಿಂಟ್ಸ್ ಎಲ್ಲ ಎಲ್ಲಿ ಬರುತ್ತೆ ಅಂತ ನಾನು ತೋರಿಸ್ಕೊಟ್ಟಿರ್ತೀನಿ. ಈ 3 ಪಾಯಿಂಟ್ಸ್ ಅಪ್ಲೈ ಮಾಡಿ ಸೊ ನಿಮಗೆ ರಿಲೀಫ್ ಸಿಗ್ತಾ ಬರುತ್ತೆ. ಆಫ್ಟರ್ ದಟ್ ನಿಮಗೆ ಮತ್ತೆ ರಿಪೀಟ್ ಬರ್ತಾ ಇದೆ ಅಂದರೆ ನಾವು ಆರ್ಗನ್ಸ್ ಮೆರಿಡಿಯನ್ಸನ್ನು ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಹಿಕಪ್ಸ್ ಕೂಡ ಅದರಿಂದ ನೀವು ಮುಕ್ತಿ ಹೊಂದಬಹುದು. ಇವತ್ತಿನ ಟಾಪಿಕಲ್ಲಿ ಹಿಕಪ್ಸಲ್ಲಿ 2 ಪಾಯಿಂಟನ್ನು ಹೇಳ್ಕೊಡ್ತೀನಿ. ಯಾವುದಪ್ಪ ಅಂತ ಹೇಳಿದ್ರೆ P7 ಅಂದರೆ ಪೆರಿಕಾರ್ಡಿಯಮ್ 7 ಅಂತ ಕರಿತೀವಿ. ಪೆರಿಕಾರ್ಡಿಯಮ್ 7 ಮತ್ತು ST34 ಅಂತ ಕರಿತೀವಿ. ST34 ಅಂದರೆ ಸ್ಟಮಕ್ ಮೆರಿಡಿಯನ್ 34 ಬರುತ್ತೆ. ಈ 2 ಪಾಯಿಂಟ್ಸ್ಗಳಿಗೆ ನೀವು ಕಲರ್ ಥೆರಪಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಇದರಿಂದ ಮುಕ್ತಿ ತಗೋಬೋದು. ಸೊ 1ನೇ ಪಾಯಿಂಟ್ ಬಂದು ST34 ಬಂದು ನಿಮ್ಮ ಮಿಡಲ್ ಫಿಂಗರಿನ ಈ ಗಣ್ಣಿನ ಮೇಲೆ ಬರುತ್ತೆ, ಕಾಣ್ತಾ ಇದೆಯಾ? ಈ ಫಿಂಗರಿನ ಕಾಣ್ತಿದೆಯಲ್ಲ, ಈ ಪಾಯಿಂಟಿಗೆ ST34 ಅಂತ ಕರಿತೀವಿ. ಮತ್ತು P7 ಅಂದರೆ ನಿಮ್ಮ ತೋರು ಬೆರಳಿನ ಮಧ್ಯದ ಮೇಲೆ ಕಾಣ್ತಿದೆಯಲ್ಲ, ಇದನ್ನು P7 ಅಂತ ಕರಿತೀವಿ. ಅಂದರೆ ಪೆರಿಕಾರ್ಡಿಯಮ್ 7 ಅಂತ ಕರಿತೀವಿ. ಈ ಪೋರ್ಷನ್ಗೆ ಗ್ರೀನ್ ಕಲರ್ ಅಪ್ಲೈ ಮಾಡಿ ಮತ್ತು ಈ ಪೋರ್ಷನ್ಗೆ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋದ್ರಿಂದ ಕೂಡ ನಿಮಗೆ ಹಿಕಪ್ಸ್ ಅಥವಾ ಬಿಕ್ಕಳಿಕೆಯಿಂದ ಸದ್ಯಕ್ಕೆ ಮುಕ್ತಿ ಹೊಂದಬಹುದು. ಇದನ್ನು ಮತ್ತೆ ಪೂರ್ಣ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ದಾವಣಗೆರೆಗೆ ಅಥವಾ ನಮ್ಮ ದಾವಣಗೆರೆ ಮುಂದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ನಾನು ಟ್ರೀಟ್ಮೆಂಟನ್ನು ಕೊಡ್ತಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತು ಬೇರೆ ಯಾವ್ದಾರ ನಿಮಗೆ ವಿಡಿಯೋಗಳು ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ಸಲ್ಲಿ ನೀವು ಕೊಡ್ಬೋದು. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಕಳಿಸ್ತಿರ್ತೀನಿ. ಥ್ಯಾಂಕ್ ಯು.